ಚಾಂದ್ ಕವಟಿ ಒಳಗಿದ್ದೀನಿ. ಇದು ಏನಂತ ನೋಡ್ಕೋಬೇಡ್ರಿ, ಹಿಂಗ್ಯಾಕೆ ಹಾಲು ಬಿದ್ದದ, ಹಿಂಗ್ಯಾಕೆ ಅಡ್ಡಾಡ್ ಹಾಕ್ಯಾರತ್ ನೋಡ್ಕೋಬೇಡ್ರಿ. 11 ಮತ್ತು 12ನೇ ಶತಮಾನದಾಗ ಕಲ್ಯಾಣಿ ಚಾಲುಕ್ಯರು ಕಟ್ಟಿರುವಂಥ ಈ ಒಂದು ದೇವಸ್ಥಾನ ಅಥವಾ ದೇಗುಲ ತನಬಹುದು. ಹೊರಗಡೆ ನೋಡುತ್ತಿರಲ್ಲ ಈ ರೀತಿಯಾದ ನಾಟ್ಯ ಮಾಡಿರುವಂಥ ಶಿಲಾಬಾಲಿಕೆಯರ ಚಿತ್ರನು ಒಂದು ಉದ್ದದವ, ಒಂದು ಅಡ್ಡದವ, ಒಂದು ಮಕ್ಕೊಂದವ, ಎದ್ದವ, ಕೆಲವೊಂದಷ್ಟು ಹೊಡೆದವ. ಯಾಕೆ ಹೊಡೆದವ ಅಂತಂದ್ರೆ ಆವಾಗ ಹಿಂದೆ ಹಿಂದೂ ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಿದ್ರು. ಧ್ವಂಸ ಮಾಡುವಂಥ ಸಂದರ್ಭದಲ್ಲಿ ಹಾಳಾಗಿರುವಂಥ ದೇವಸ್ಥಾನ ಅಂತ ಹೇಳ್ಬೋದು ಇದು. ಈ ಊರನವರೇ ಆಗಿರ್ಬೋದು ಮತ್ತು ಹಿಂದಕ್ಕಿನ ಕಾಲೊಳಗೆ ಕಟ್ಟಿರ್ಬೇಕು ಹಿರಿಯರು. ನೀವು ಇವಾಗ ನೋಡ್ತಾ ಇರಬೇಕು, ಮುಂಚೆ ಹೆಂಗಿತ್ತಂದ್ರೆ ಇದು ಉದ್ದಿತ್ತು, ಆದ್ರೆ ಇವಾಗ ಅಡ್ಡಾಗೈತಿ. ಇದು ಯಾಕೆ ಅಡ್ಡ ಬಿದ್ದ ಅಂತ ನಿಮ್ಗೆ ಹಿಂದ್ಗಡೆ ಹೇಳ್ದೆ ನಾನು. ನೋಡ್ರಿ ಯಾವ ರೀತಿ ಕೆತ್ತನೆ ಅದಾವ, ಶಿಲ್ಪಕಲೆಯನ್ನು ಯಾವ ರೀತಿ ಹಾಳು ಮಾಡಿದ್ದಾರ ಅಂದ್ರೆ ಈಗಿನವರಲ್ಲ, ಹಿಂದೆನೆ 11ನೇ ಮತ್ತು ಕಲ್ಯಾಣಿ ಚಾಲುಕ್ಯರ ಕಾಲದೊಳಗೆ ಹಾಳಾಗಿರ್ಬೋದು ಅಂತ ಅನ್ಕೋತೀವಿ. ಮತ್ತು ಇಲ್ಲಿರುವಂಥ ಸ್ಥಳೀಯರು ಹೇಳ್ತಾರ ಇನ್ನ ಇದ್ರ ಕೆಳಗಡೆ ಗವಿಗಳು ಇದ್ದಿರ್ಬೋದು, ಅಂದ್ರೆ ಗುಹೆಗಳು ಇದ್ದಿರ್ಬೋದು, ಇನ್ನ ದೇಗುಲ ಕೆಳಗೆ ಇದ್ದಿರ್ಬೋದು ಅಂತ ಹೇಳ್ತಾರ. ಇಲ್ಲಿ ನೋಡ್ರಿಗ ನಾ ಹೇಳಿಲ್ಲ, ಇದೇ ಒಂದು ಕಾರಣಕ್ಕಾಗಿ ಇನ್ನ ಕೆಳಗಡೆ ಇದ್ದಿರ್ಬೋದು ಅಂತ ನಾನು ಹೇಳಗತ್ತೀನಿ. ಬಟ್ ಏನೋ ಒಂದು ಮಾಡಿ ಬಿದ್ದಿರುವಂಥ ದೇವಸ್ಥಾನವನ್ನು ಮತ್ತೆ ಮೇಲೆ ಎತ್ತಿದ್ದಾರೆ ನೋಡ್ರಿ. ಇವಾಗ ಒಳಗಡೆ ಏನಾಯ್ತಂದ್ರೆ ಮತ್ತು ಒಂದು ದೇವಿ ಚಿತ್ರ ಅದ ಬಿಟ್ರೆ ಇದು ಒಂದು ಲಿಂಗದ ಇದು ಚಿತ್ರ ಐತೆ ನೋಡ್ರಿ.